So hi guys, welcome back to my YouTube channel Chutmi Rani Vlogs. So ಏನಪ್ಪಾ ಅಂತಂದ್ರೆ ನನಗೆ ಇನ್ಸ್ಟಾದಾಗ 10K ಫಾಲೋವರ್ಸ್ ಕಂಪ್ಲೀಟ್ ಆಯ್ತ್ರಿ. ಅದಕ್ಕೆ ನಿಮ್ಮ ಮುಂದೆ ಹೇಳ್ಕೊಬೇಕಂತ ಬಂದೆ. 10K ಆಯ್ತಾ. ಇಷ್ಟು ಲಘು ಆಗ್ತದಂತ ಅನ್ಕೊಂಡೇ ಇರಲಿಲ್ಲ ನಾನು. ಲಘು ಆಯ್ತು 10K ಅಂತೂ ಆಗಿ ಎರಡು ದಿನ ಏನೋ ಎಷ್ಟು ನಿನ್ನೇನೋ ಮಣ್ಣಿರಿ 2 ದಿನ ಏನೋ ಆಯ್ತು ಅನಿಸ್ತೈತ್ರಿ 10K ಫಾಲೋವರ್ಸ್ ಆಗಿ. ವಿಡಿಯೋಸ್ ನಮ್ಮ ಅಕ್ಕನ ಬರ್ತಡೇನೂ ಇತ್ತು ಅದ್ರಾಗೆಲ್ಲ ಮಾಡೋಕ್ಕಾಗಲಿಲ್ಲ ಮತ್ತು ಅದ್ರದ್ದು ವ್ಲಾಗು ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಸೊ ಇವತ್ತಿಂದ ಮಾಡಾಕತ್ತೇನೆ ರೀ ವ್ಲಾಗ್ಸ. ಮೊದಲು ಹೆಂಗೆ ಸಪೋರ್ಟ್ ಮಾಡ್ತಿದ್ರಲ್ಲ ಈಗೂ ಹಂಗೆ ಸಪೋರ್ಟ್ ಮಾಡಿರಿ. 10K ಆಯ್ತು ರೀ ನನಗೆ ಇನ್ಸ್ಟಾದಾಗ. ಸ್ಕ್ರೀನ್ಶಾಟ್ ಹೊಡೆದು ಹಾಕ್ತೇನೆ ನೋಡಿರಿ, ನೀವು ನೋಡಿರಿ. ನಂದು ಇನ್ಸ್ಟಾದಾಗ ಹೋಗಿ ಚೆಕ್ ಮಾಡಿರಿ. ನಂದು ಚುಟ್ಮಿ ರಾಣಿ ಅಂತ ಐತೆ ನೋಡಿರಿ. ಚುಟ್ಮಿ ರಾಣಿ ಅಂತ ಸರ್ಚ್ ಮಾಡಿರಿ. ಇನ್ಸ್ಟಾದಾಗ ಹೋಗಿ ಬರ್ತೈತ್ರಿ ನಿಮಗೂ. ನನ್ನ ಕಾಮಿಡಿ ವಿಡಿಯೋಸ್ ನೋಡಿರಿ. ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಬ್ಬಾಕಿ ಇದೀನಿ ರೀ ಮನ್ಯಾಗ. ನಾನು ಹೇರ್ ಕಟ್ ಮಾಡ್ಕೊಂಡಿನಿ. ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ನಿ. ಏನು ಮಾಡ್ಕೊಂಡಾಗ ಒಂದಷ್ಟು ಇರ್ತೈತೆ ರೀ, ಮತ್ತು ಏನೂ ಅನಿಸೋದೇ ಇಲ್ಲ. ಸ್ವಲ್ಪ ಇರ್ತೈತೆ ನೋಡಿರಿ. ನಿನ್ನೆ ಮಾಡ್ಕೊಂಡೇನ, ಆದ್ರೆ ಇವತ್ತು ನೋಡಿ ಹೆಂಗೆ ಕೂದಲ ಎಷ್ಟು ದಿನ ಇರ್ತದಂತನೂ ನನಗೆ ಅನಿಸಿದ ಮಟ್ಟಿಗೆ ಒಂದು ಏನಿಲ್ಲ ಅಂದ್ರೆ ನಾವು ತಲೆ ತಗೊಂಮಟ್ಟನೂ ಇರ್ತೈತೆ ರೀ. ಅದು ಅಂದ್ರೆ ಸಾಫ್ಟ್ ಅನಿಸ್ತೈತೆ ರೀ ಹಿಡ್ಕೊಂಡಾಗ. ಆದ್ರೆ ಮೊದಲು ಅಷ್ಟು ಅಂದ್ರೆ ಹೇರ್ ಸ್ಟ್ರೈಟಿಂಗ್ ಮಾಡೋಕ್ಕಿಂತ ಮೊದಲು ಇರ್ತಾಳ್ರಿ ಕೂದಲ ಅಷ್ಟು ರಫ್ ಏನು ಅನ್ಸತ್ತಿಲ್ಲ. ಆದ್ರೆ ಒಂಥರ ಸ್ಟ್ರೈಟ್ ಅನ್ಸತ್ತೇನೆ ಇಲ್ಲ, ಅಷ್ಟು ಕಷ್ಟ ಅನ್ಸತೈತಿ. ಮಾಡ್ಕೊಂಡಾದ್ರೆ ಬರಬ್ಬರ್ ಕಾಣಿಸ್ತೈತಿ ಮಾಡ್ಕೊಂಡಾಗ. ವ್ಲಾಗ್ಗಳನ್ನ ಮಾಡ್ಕೊಳಕ್ಕಾಗಿಲ್ಲ. ಇವತ್ತಿಂದ ಮಾಡತ್ತೇನೆ ರೀ. ಹಿಂಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲಿಗೆ. ನೋಡ್ಬೇಕು, ಸಂಜೆಗೆ ಆಗೈತೆ ರೀ. ಈಗ ಸಂಜೆಗೆ ಅಷ್ಟು 4 ಗಂಟೆ ಆಗಿರ್ಬೇಕು ರೀ. ಈಗ 4 ಗಂಟೆ ಆಗೈತಿ. ಮನ್ಯಾಗ ಯಾರೂ ಇಲ್ಲ, ನಮ್ಮ ಅವ್ವನೂ ಇಲ್ಲ, ನಮ್ಮ ಬೆಕ್ಕೂ ಇಲ್ಲ. ಬೆಕ್ಕೂ ಹೋಗ್ಬಿಟ್ಟೈತ್ರಿ ಊರಿಗೆ. ಎಷ್ಟು ದಿನ ಆಕತ್ತ ಗೊತ್ತಿಲ್ಲ ಬರೋದು. ಬ್ಯಾಸ್ರ ಆಕೈತ್ರಿ ನಮ್ಮ ಬೆಕ್ಕು ಇರಲಿಲ್ಲ ಅಂದ್ರಂತೂ. ಭಾಳ ಮಿಸ್ ಮಾಡ್ಕೋತೇನೆ ರೀ ನಮ್ಮ ಬೆಕ್ಕನ. ಇವತ್ತಂತೂ ಜಗ್ಗಿ ಮಿಸ್ ಮಾಡ್ಕೊಂಡೇನು. ಒಬ್ಬಾಕಿ ಹಳಾಳೆ ಅನ್ಸಾಕತೈತ್ರಿ ಮನ್ಯಾಗ. ಏನು ಇದ್ದಾಗ ಏನು ಅನ್ಸಲ್ರಿ, ಇದ್ದಾಗ ಗೊತ್ತಾಗೋದಲ್ಲ. ಇವತ್ತು ಬೆಳಿಗ್ಗೆ ಹೋಗ್ತದ ಊರಿಗೆ. ನಮ್ಮ ಅವ್ವನ ಬೆಳಿಗ್ಗೆ ಊರಿಗೆ ಹೋದ್ಲು. ನಾ ಮಧ್ಯಾಹ್ನ ನಮ್ಮದು ಕ್ಲಾಸ್ ಮುಗಿಸ್ಕೊಂಡು ಮಧ್ಯಾಹ್ನ ಬಂದೆ ರೀ. ಈಗ ಸ್ವಲ್ಪ ನೋಡ್ರಿಕ್ಕ ಏನು ಮಾಡ್ಬೇಕಂತೇಳಿ. ನಮ್ಮವ್ವ ಇನ್ನೇನು ಬರ್ಬೋದು. ಸೊ ನೋಡ್ರಿ, ಇಲ್ಲಿ ಮೀಶೋದಾಗ ಆರ್ಡ್ರ್ ಮಾಡೇನಿ ನೋಡ್ರಿ. ನಾ ಒಂದು 4 ದಿನ ಆಗೈತೆ ರೀ TV ನೋಡಿ. ಅದಕ್ಕೆ ನನ್ನ ವ್ಲಾಗ್ನ ಹಚ್ಚಿಟ್ಟು ಹೋಗ್ಬಿಟ್ಟೇನೆ ರೀ. ಇಲ್ಲಿ ಕಾಣೋದಿನ ಇಲ್ಲ, ಇಲ್ಲ ಐತೆ ನೋಡ್ರಿ, ಹಚ್ಚಿಟ್ಟೇನಿ ನನ್ನ ಬೆಕ್ಕ. ಸೊ ಹಂಗೆ ಕುಂತಿದ್ದೆ ರೀ, ಖುಷಿ ತಿನ್ಕೊಂತ ನೀರು ಕುಡ್ಕೊಂತ. ಅಡುಗೆ ಮಾಡೋಕ್ಕೂ ಬ್ಯಾಸ್ರಿ. ನಾ ಅಂತೂ ಬೆಳಗಿಂದ ಏನೂ ಮಾಡೇ ಇಲ್ಲ. ಬರೀ ಇದೇನಾದ್ರು ಅಡ್ಗೆ ಚಿಟ್ಟ ಕುರ್ಕುರಿ ತಿಂದು ಸುಮ್ಮನೆ ಕುಂತ್ಬಿಟ್ಟೇನಿ. ಏನೂ ಮಾಡೇ ಇಲ್ಲ ಮನ್ಯಾಗ. ನಮ್ಮ ಅವ್ವ ಬಂದು ಏನಂತ ಅನ್ನೋದು ಗೊತ್ತಿಲ್ಲ ರೀ ನನಗೆ. ಅಷ್ಟೇ ರೀ. ಇನ್ನೊಂದು ಏನೋ ತೋರಿಸ್ಬೇಕು ಅನ್ಕೊಂಡಿದ್ದೆ ತಡ್ರಿ ನಿಮಗೆ ನಾನು. ಇಲ್ಲೈತದ ಮುಖ ತೊಗೊಂಡು ಹೋಗ್ಯಾಳ ಏನ್ರಿ. ಅದು ತೋರಿಸ್ಬೇಕು ಅನ್ಕೊಂಡೆ ನಿಮ್ಮನ್ನ. ಇಲ್ಲ ಅದ ನೋಡ್ರಿ ಇಲ್ಲಿತ್ರ. ಅದು ಮೀಶೋ ತೊಗೊಂಡ್ರಿ, ಮಸ್ತ್ ಐತ್ರಿ. ಇದು ಪ್ಲಾಸ್ಟಿಕ್ ಡ್ರಾಯರ್, ಸ್ಟೋರೇಜ್ ಡ್ರಾಯರ್ ಅಂತ ಐತ್ರಿ. ಮಸ್ತ್ ಚಲೋ ಐತ್ರಿ. ನನಗಂತೂ ಭಾಳ ಇಷ್ಟ ಆಯ್ತು. ನಿನ್ನೆ ಬಂದ್ರಿ ಅದು. ಯಪ್ಪ, ಫೋನ್ ಹಿಂಗೆ ಹಿಡ್ಕೊಂಡು ನಡ್ಡಾಡೋರು ಸುಸ್ತಾಗ್ಬಿಡ್ತೈತಿ. ನೋಡ್ರಿ ಕೂದಲ ಸ್ಟ್ರೈಟಾಗಿ ಅನ್ಸತ್ತಿಲ್ಲ ನನಗಂತೂ. ಜಡಿ ಹಾಕ್ಕೊಂಡೇನಲ್ಲ ಅದಕ್ಕೇನಾರ ಹಂಗೆ ಅನ್ಸತ್ತಿರ್ಬೋದು ರೀ. ಅದು ಹಂಗಾಗಿರ್ಬೇಕು ರೀ. ಅದು ಜಡಿ ಹಾಕ್ಕೊಂಡಿದ್ರ ಸಂಬಂಧ. ಎದ್ರ ಸಂಬಂಧ ಆಗೈತೆ ಯಾರಿಗೆ ಗೊತ್ತು ರೀ, ಯಾರಿಗೆ ಗೊತ್ತು. ನಂದು ಕಿವಿ ನೋಡ್ರಿ, ಒಂದು ಚುಂಚಿಸ್ಕೊಂಡು ಹ್ಯಾಂಗೆ ಯಾವ ನಮ್ಮನೆ ತೋರಿಸ್ತೇನೆ ನೋಡ್ರಿ. ಇಲ್ಲಿ
ನನಗಂತೂ ಈ ನೋವು ಕೊಳ್ಕೊಳಾಗ ಏನೇನು ಹಚ್ಕೊಂಡು ನನಗೆ ಗೊತ್ತಿಲ್ಲ ನೋಡ್ರಿ. ಇಷ್ಟು ನೋವಾಗೈತಿ, ಏನು ಹಚ್ಚಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ನನಗೆ. ಭಾಳ ನಮ್ಮ ಮನ್ಯಾಗ ತಗಸ್ಬೇಕು, ನಮ್ಮ ಅವ್ವಾರ ತಗ್ಸಿದ್ರೆ ಆಯ್ತು ಬಿಡು, ಕೆಳಗೆ ಮತ್ತೆ ಚುಂಚ್ಕೊಂಡ್ರಾಯ್ತಂತ ನೋಡ್ರಿ ಏನಕ್ಕಂತೆ. ನೋವಂತೂ ಕಡಿಮೆನೇ ಆಗತ್ತಿಲ್ಲ ರೀ ನನಗಂತೂ. ಅದು ಹಂಗೆ ಐತಿ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ರೀ ನನಗೆ. ಮನ್ಯಾಗ ಯಾರಿಲ್ಲ, ಬೇಜಾರು ಅನ್ಸತೈತಿ, ಹೊಟ್ಟಿನೂ ಹಸಿದೈತಿ. ಆದರೆ ನಮ್ಮವ್ವ ಬರೋ ಮಟ್ಟ ಏನೂ ಮಾಡೋದಿಲ್ಲ. ಕೆಲಸ ಮಾಡೇನಿ ರೀ, ಮನೆಯಿಂದ ಕಸ ಅದು ಹೊಡೆದೀನಿ. ಆದರೆ ಏನು ಮಾಡೋದು ಅನ್ನೋದು ಗೊತ್ತಾಗತ್ತಿಲ್ಲ ಅಷ್ಟು. ಮತ್ತು ರೀ ನಮ್ಮ ಅಕ್ಕ ನಾ ಏನು ಗಿಫ್ಟ್ ಕೊಟ್ಟೆ ಅಂದ್ರೆ ನೋಡ್ರಿ, ನಮ್ಮ ಅಕ್ಕಗೆ ನಾ ಇದು ಗಿಫ್ಟ್ ಕೊಟ್ಟೀನಿ. ಇವೆರಡು ಎಲ್ಲೈತ್ರಿಪ್ಪ, ಕಾಣತೇ ಇಲ್ಲ. ಇದನ್ನ ಕೊಟ್ಟೇನ್ರಿ. ಮತ್ತು ಇನ್ನೊಂದಂದ್ರೆ ಇದ್ರಿ, ಮೈ ಬೇಬಿ ಆ್ಯಂಡ್ ಸಿಸ್ಟರ್. ಇದೇ ಇಷ್ಟ ಆದ್ರಿ ನಂಗೆ ಅದಕ್ಕಿಂತ. ಹೊಟ್ಟೆ ಬೆಳಗಿಂದ ಏನು ಮಾಡ್ಕೊಂಡಂತೇಳಿ ಟೈಮ್ 5:30 ಆಯ್ತು ರೀ. ಒಟ್ಟು ನೋಡ್ರಿ, ನನ್ನ ಬೆಕ್ಕನ್ನು ಎಲ್ಲ ವ್ಲಾಗ್ಗಳು ತೋರಿಸಿನ, ಆದ್ರೆ ಇವತ್ತು ಅದೇ ಇಲ್ಲ. ಭಾಳ ಮಿಸ್ ಮಾಡ್ಕೊತೇನೆ. ಇಲ್ದಾಗ ನಾ ಮುದ್ದ ಮಾಡ್ತಾರೆ ಇನ್ನಟ್ಟು ನೆನಪಾವು ಹಂಗೆ. ನಮ್ಮವ್ವ ನೋಡಿದ್ರೆ ಇನ್ನೂ ಬಂದಿಲ್ಲರಿ. ಗೈಸ್, ನಮ್ಮವ್ವ ನೋಡ್ರೆ ಇನ್ನೂ ಬಂದಿಲ್ಲರಿ. ನನಗಾರ ಹೊಟ್ಟೆ ಹಸ್ತಿತ್ತು, ಅದಕ್ಕೆ ಫೋನ್ ಮಾಡಿ ಕೇಳಿದೆ ನಾನು, ನಂಗೇನು ಊಟ ತಿಂದೇನಿ, ನೀನು ಮಾಡ್ಕೊಂಡು ತಿನ್ನ ಅಂತಂದು. ಸೊ ಅದಕ್ಕೆ ನಾನು ಇದ್ರೆ ಏನಾರು ಮಾಡ್ಕೊಂಡು ತಿಂದಾತಂತೆ. ಏನೋ ಮಾಡಾಕತ್ತೀನಿ. ಏನು ಮಾಡತ್ತೇನೆ ಅಂದು ಗೊತ್ತಿಲ್ಲ. ಮಾಡಿದ್ಮೇಲೆ ತೋರಿಸ್ತೇನೆ ರೀ. ಈಗ ಹಚ್ಚಿಟ್ಟನಿ, ಕಾದ ಅನಿಸ್ತೈತಿ ಬಾಳಿಗೆ. ಅದಕ್ಕೆ ಏನೇನು ಉಳ್ಳಾಗಡ್ಡಿ ಹೆಂಚಿಟ್ಟೇನಿ ರೀ. ಉಳ್ಳಾಗಡ್ಡಿ ಹೆಂಚಿಟ್ಟೇನಿ. ಎಲ್ಲೈತೆ ಎಲ್ಲ ಕಾಣತಿಲ್ಲ ರೀ. ಇಲ್ಲಿ ಉಳ್ಳಾಗಡ್ಡಿ ಹೆಂಚಿಟ್ಟೇನಿ ರೀ. ಮಾಡಾಕ ಎಷ್ಟು ದಿನ ಆದಮೇಲೆ ಒಲೆ ಹಚ್ಚೀನಿ ಅಷ್ಟೇ ರೀ. ಅದನ್ನು ಮಾಡ್ಕೊಂಡು ಆಮೇಲೆ ಸಿಗ್ತೇನೆ ರೀ ನಿಮಗೆ. ಫೈನಲಿ ಚಪಾತಿ ಫ್ರೈ ಮಾಡ್ಕೊಂಡು, ಇದು ಪಲ್ಯ ಮಾಡ್ಕೊಂಡು, ಸ್ವಲ್ಪ ಬೆಣ್ಣೆ ಇತ್ತು, ಬೆಣ್ಣೆ ಜೋಡಿ ಟಿ ವಿ ನೋಡ್ಕೊಂತ ತಿನ್ನಾಕತ್ತೇನು ರೀ. ನೀವು ಬರೀ ಊಟ ಮಾಡೋಣಂತ. ಬೆಳಗಿಂದ ಏನೂ ತಿಂದಿರಲಿಲ್ಲ ರೀ ನಾನು. ಬರೀ ಕುರ್ಕುರಿ ಅಟ್ಟೆ 2 ತಿಂದಿದ್ದೆ ರೀ ಅಷ್ಟೇ. ಏನು ತಿಂದಿರಲಿಲ್ಲ. ಹೊಟ್ಟಿಸ್ತಿದ್ದಕ್ಕೆ ಏನಾರ ಮಾಡಿ ಬಡ ಮಾಡಿ ಕಚಪಚ ಮಾಡಿ ತಿನ್ನಾಕತ್ತೇನು ರೀ. ನೀವು ಬರೀ ತಿನ್ನೋಣಂತ. ಆದರೂ ಏನೋ ಒಂದು ಮಾಡಿರೂ ಚಲೋ ಆಗೈತ್ರಿ. ಹೊಟ್ಟಿಸ್ದಾಗ ಏನಿದ್ರು ಚಲೋನ ಅನಿಸ್ತೈತ್ರಿ. ನಿಮಗೂ ಹಿಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ನನಗಂತೂ ಭಾಳ ಹೊಟ್ಟಿಸ್ತಿತ್ರಿ. ಅದಕ್ಕೆ ಪಟಾಪಟ ಏನಿರ್ತೈತಲ್ಲ ಅದನ್ನು ನೋಡ್ಕೊಂಡು ಮಾಡಿ ಮುಗಿಸ್ಬಿಟ್ಟೆ. ಟಿವಿ ನೋಡ್ಕೊಂತ ತಿನ್ನಾಕತ್ತೇನೆ ನೋಡ್ರಿ. ನೀವು ತಿನ್ಬರ್ರಿ. ಚಲೋ ಆಗೈತ್ರಿ. ಸ್ವಲ್ಪ ಬಿಸಿ ಮಾಡ್ಕೊಂಡೇ ರೀ ಇದು ಚಪಾತಿ. ಅಂದ್ರೆ ನಿನ್ನೆ ಮಾಡಿದ್ದನೋ ರೀ ಇದು. ನಿನ್ನೆ ರಾತ್ರಿ ಮಾಡಿದ್ದೆ ರೀ ಅದು ಚಪಾತಿ. ಟೇಸ್ಟ್ ಐತ್ರಿ ಸ್ವಲ್ಪ. ಬಟ್ ತುಂಬಿದ ಮೇಲೆ ಏನು ಅನ್ಸುತ್ತೆ ಗೊತ್ತಿಲ್ಲ. ಈಗಂತೂ ಚಲೋ ತಮಗೆ ಒಳಗೆ ಹೊಂಟೈತ್ರಿ. ಇನ್ನೂ ಬರ್ರಿ ತಿನ್ನೋದಂತೆ. ಚಲೋ ಹತ್ತಾಗೈತ್ರಿ. ಸೊ ಗೈಸ್, ತಡ್ರಿ ಅದನ್ನು ನಿಮ್ಗೇನಾರ ನನ್ನ ವೀಡಿಯೋಸ ಇಷ್ಟ ಆಗ್ತಿದ್ರೆ, ಅದ್ರಾಗ ಈ ವಿಡಿಯೋ ನೀವು ನೋಡಿ ನಿಮ್ಗೇನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್
ಚುಟ್ಮಿ ರಾಣಿ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮತ್ತು ಸಿಗುಣ್ರಂತ್ರಿ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬನ್ನ ಮಾಡತ್ತಿಲ್ರಿ ಯಾರು. ನೋಡು ನಂತ ಮುಂದಿನ ವಿಡಿಯೋದಾಗ ಎಷ್ಟಾಗಿರ್ತಾವಂತಿ.